Dear students, welcome to our class today. ನನ್ನ ಹೆಸರು ದೀಪ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ ಇಲ್ಲಿಯ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಸಮಾಜಶಾಸ್ತ್ರ ವಿಭಾಗದಲ್ಲಿನ 3ನೇ ಸೆಮಿಸ್ಟರ್ನ ತರಗತಿಗೆ ಪಾಠಗಳನ್ನು ಮಾಡ್ತಾ ಇರುವಂಥದ್ದು. ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ. ಇದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ ಆಗಲೇ ಸಂವಹನದ ಪ್ರಕಾರಗಳು ಭಾಗ 1 ಅರ್ಥೈಸಿಕೊಂಡಿರುವಂಥದ್ದು. ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಪಾರ್ಟ್ 1 ಅಂಡರ್ ಸೋಷಿಯಾಲಜಿ ಆಫ್ ಮಾಸ್ ಮೀಡಿಯಾ ಅಂಡ್ ಕಮ್ಯುನಿಕೇಷನ್ ಇನ್ ದ ಪ್ರೀವಿಯಸ್ ಕ್ಲಾಸ್. Today, in this session, we are going to cover the types of communication part 2, where we are going to talk about the types of organizational communication, that is the upward communication, downward communication and horizontal communication. ಇಂದು ನಾವು ಸಂಘಟನಾತ್ಮಕ ಸಂವಹನದಲ್ಲಿ ಪ್ರಕಾರಗಳಾದಂತಹ ಕೆಳಮುಖ ಸಂವಹನ, ಮೇಲ್ಮುಖ ಸಂವಹನ ಮತ್ತು ಸಮಾನಾಂತರ ಸಂವಹನದ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಈ ಸೆಷನಲ್ಲಿ ಪ್ರಯತ್ನವನ್ನು ಮಾಡುವಂತಹದ್ದು. Hence, to understand the various types of communication is the main objective of this particular session. ವಿವಿಧ ರೀತಿಯ ಸಂವಹನಗಳನ್ನು ಅರ್ಥೈಸಿಕೊಳ್ಳುವಂಥದ್ದು ಈ ಒಂದು ತರಗತಿಯ ಮುಖ್ಯ ಉದ್ದೇಶವಾಗಿರುವಂಥದ್ದು. ಕೆಳಮುಖ ಸಂವಹನ ಅಂತ ಹೇಳಿದಾಗ ಈಗಾಗಲೇ ಹೇಳಿದ ಹಾಗೆ ಇದು ಸಂಘಟನಾತ್ಮಕ ಸಂವಹನದ ಒಂದು ಪ್ರಕಾರವಾಗಿರುವಂತಹದ್ದು. ಹೆಸರೇ ಸೂಚಿಸುವಂತೆ ಮೇಲಿನಿಂದ ಕೆಳಕ್ಕೆ ಹರಿಯುವಂತಹ ಒಂದು ಸಂವಹನೆಯ ಪ್ರಕಾರ ಅಂತ ನಾವು ಇಲ್ಲಿ ಹೇಳ್ತಾ ಬರ್ಬೋದು. As the name itself suggests downward communication, it flows from top to bottom. This is one of the types of organizational communication that is existing. Here, the superior officers are going to give orders to the subordinates. That is why it is considered to be the downward communication. ಮೇಲಿನ ಅಧಿಕಾರಿಗಳಿಂದ ತಮ್ಮ ಕೆಳಗಡೆ ಕೆಲಸ ಮಾಡುವಂತಹ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಡುವಂತಹ ಒಂದು ಸಂವಹನದ ಹರಿವು ಇಲ್ಲಿ ಉಂಟಾಗುತ್ತೆ. ಆದ್ದರಿಂದ ಇದನ್ನು ನಾವು ಕೆಳಮುಖ ಸಂವಹನ ಅಂತ ಕರಿತಾ ಬರಬಹುದು. ಹಾಗೆಯೇ ಕೆಳಮುಖ ಸಂವಹನ ಅಂತ ಹೇಳಿದಾಗ ಈಗಾಗಲೇ ಹೇಳಿದ ಹಾಗೆ ಮೇಲಿನಿಂದ ಮೇಲಧಿಕಾರಿಗಳಿಂದ ಕೆಳಗಿನ ಅಧಿಕಾರಿಗಳಿಗೆ ಯಾವ ರೀತಿಯ ಒಂದು ಸಂವಹನ ಹರಿವುಂಟಾಗತ್ತೆ ಅನ್ನುವಂಥದ್ದು ಬಂದಾಗ ಅಲ್ಲಿ ಆರ್ಡರ್, ಇನ್ಸ್ಟ್ರಕ್ಷನ್, ಡೈರೆಕ್ಷನ್ಸ್, ದ ಮೆಮೋಸ್, ಸರ್ಕ್ಯುಲರ್ಸ್ and various other kinds of written documents. All these things have been circulated from superior officers to the subordinate officers. ಇಲ್ಲಿ ಯಾವುದೇ ರೀತಿಯ ನಿರ್ದೇಶನಗಳನ್ನು ನೀಡುವಂತಾಗಿರಬಹುದು, ಜ್ಞಾಪನ ಪತ್ರಗಳನ್ನು ನೀಡುವಂತಾಗಿರಬಹುದು, ಸಲಹೆ ಸೂಚನೆಗಳನ್ನು ನೀಡುವಂತಹದ್ದಾಗಿರಬಹುದು. ಇವೆಲ್ಲವುಗಳು ಲಿಖಿತ ರೂಪದಲ್ಲಿ ಅಥವಾ ಲಿಖಿತ ದಾಖಲೆಗಳಲ್ಲಿರುವಂತಹದ್ದನ್ನು ಮೇಲಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ಕಳಿಸುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರುವಂಥದ್ದು. ಹೆಸರೇ ಸೂಚಿಸುವ ಹಾಗೆ ಮೇಲಧಿಕಾರಿಗಳಿಂದ ಬರುವುದರಿಂದಾಗಿ ಇದು ಔಪಚಾರಿಕವಾಗಿರುವಂತಹ ಒಂದು ಸಂವಹನವಾಗಿರುತ್ತದೆ ಮತ್ತು ಲಿಖಿತ ರೂಪದಲ್ಲಿ ಇರುವಂತಹದ್ದು ಬಹಳ ಪ್ರಮುಖವಾಗಿ ಇಲ್ಲಿ ಕಂಡುಬರುವಂತಹದ್ದು. As the name itself suggests, it's a downward communication. In any organization, it is mainly formal in its nature and it will be in the written format. The second type of organizational communication that we are going to try to cover or study today is the upward communication. ಹೆಸರೇ ಹೇಳೋ ಹಾಗೆ ಎರಡನೆಯ ಪ್ರಕಾರದಲ್ಲಿ ನಾವು ನೋಡುವಂಥದ್ದು ಮೇಲ್ಮುಖ ಸಂವಹನ. ಏನಿದು ಮೇಲ್ಮುಖ ಸಂವಹನ ಅಂತ ಹೇಳಿದ್ರೆ ಇದು ಲಿಖಿತ ರೂಪದಲ್ಲಿಯೂ ಇರಬಹುದು, ಮೌಖಿಕ ರೂಪದಲ್ಲಿಯೂ ಇರಬಹುದು. This type of a communication can either be oral or written format. Usually, the upward communication will be from subordinates to the superior officers. ಕೆಳಗಿನ ಅಧಿಕಾರಿಗಳಿಂದ ಮೇಲಧಿಕಾರಿಗಳಿಗೆ ಹೋಗುವಂತಹ ಒಂದು ಸಂವಹನ ಪ್ರಕ್ರಿಯೆ ಇದಾಗಿರುವಂತಹದ್ದು. ಇಲ್ಲಿ ಹೆಚ್ಚಾಗಿ ದೂರುಗಳನ್ನು ನೀಡುವಂತಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಸಲಹೆಗಳು, ಒಂದು ವರ್ಕ್ ಎನ್ವೈರನ್ಮೆಂಟ್ ಕುರಿತಾಗಿ ಇರುವಂತಹದ್ದು, ಮತ್ತೆ ಏನಾದರೂ ವಿನಂತಿಗಳನ್ನು ಮಾಡುವಂಥದ್ದು, ಪ್ರತಿಕ್ರಿಯೆಗಳನ್ನು ನೀಡುವಂತಹದ್ದು, ಯಾವುದಾದ್ರೂ ರೀತಿಯಾದಂತಹ ಮೆಮೊಗಳನ್ನು ನೀಡಿದಾಗ ಆ ಒಂದು ಮೆಮೊಗಳಿಗೆ ಉತ್ತರಗಳನ್ನು ನೀಡುವಂತಾಗಿರಬಹುದು. ಇವೆಲ್ಲವೂ ಈ ಒಂದು ಮೇಲ್ಮುಖ ಸಂವಹನದ ಅಡಿಯಲ್ಲಿ ಬರುತ್ತೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಹುದು. Upward communication, as we know already very well, that it usually flows from down to upward. The name itself suggests that it goes towards the superior officers.
So in this type of a communication, basically there could be complaints, there could be suggestions regarding work environment or the pay related issues, etc. Any request response that is given for the letters or memos that have been given by the higher officers. All these comes under this category of upward communication. ಅಪ್ವರ್ಡ್ ಕಮ್ಯುನಿಕೇಶನ್ ಇಸ್ ಕಂಪ್ಲೀಟ್ಲಿ ಅಪೋಸಿಟ್ ಟು ಡೌನ್ವರ್ಡ್ ಕಮ್ಯುನಿಕೇಶನ್. ಈ ಮೇಲ್ಮುಖ ಸಂವಹನ ಅನ್ನುವಂಥದ್ದು ಕೆಳಮುಖ ಸಂವಹನಕ್ಕೆ ತದ್ವಿರುದ್ಧವಾದಂಥದ್ದು. ಅಲ್ಲಿ ಮೇಲಿನಿಂದ ಕೆಳಗೆ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ಅಥವಾ ಕೆಲಸ ಮಾಡುವಂಥವ್ರಿಗೆ ಆರ್ಡರ್ಗಳನ್ನು ಪಾಸ್ ಮಾಡುವಂಥದ್ದಾಗಿರ್ಬೋದು, ಸಲಹೆ ಸೂಚನೆಗಳನ್ನು ನೀಡುವಂತಹದ್ದಾಗಿರ್ಬೋದು, ಈ ಥರ ಮಾಡ್ತಾ ಬರ್ತಾರೆ. ಅಪ್ವರ್ಡ್ ಕಮ್ಯುನಿಕೇಷನಲ್ಲಿ ಅಂದರೆ ಮೇಲ್ಮುಖ ಸಂವಹನದಲ್ಲಿ ಕೆಳಗಿನಿಂದ ಸಬಾರ್ಡಿನೇಟ್ಸು ಸುಪೀರಿಯರ್ಸ್ಗೆ ರಿಕ್ವೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಮೆಮೊಗಳಿಗೆ ಉತ್ತರಗಳನ್ನು ನೀಡುವಂಥದ್ದಾಗಿರಬಹುದು, ಈ ರೀತಿಯಾದಂತಹ ಚಟುವಟಿಕೆಗಳಿಗೆ ಈ ಸಂವಹನ ಸಹಾಯಕಾರಿಯಾಗಿರುತ್ತೆ ಎನ್ನುವಂಥದ್ದನ್ನು ನಾವು ಹೇಳ್ತಾ ಬರಬಹುದು. ಹಾಗಾಗಿ ಇದನ್ನು ನಾವು ಮೇಲ್ಮುಖ ಸಂವಹನ ಅಂತ ಕರೆಯುವಂಥದ್ದು. ಮೂರನೇ ಪ್ರಕಾರವನ್ನು ನಾವು ನೋಡೋದೇ ಆದರೆ ಇಲ್ಲಿ ನಾವು ಹೇಳುವಂಥದ್ದು ಸಮಾನಾಂತರ ಸಂವಹನ. The third category under organizational communication falls horizontal communication. What do you mean by horizontal communication? It is also called as lateral communication or sideways communication. ಇದನ್ನು ನಾವು lateral ಸಂವಹನ ಅಂತ ಸಹ ಕರೀತಾ ಬರ್ತೇವೆ. ಇದು ಸಮಾನಾಂತರವಾಗಿರುವಂತಹದ್ದು. ಹೆಸರೇ ಸೂಚಿಸುವ ಹಾಗೆ ಒಂದೇ ಶ್ರೇಣಿಯಲ್ಲಿ ಬರುವಂತಹ ಇಬ್ಬರು ಅಥವಾ ಹೆಚ್ಚಿನ ಅಧಿಕಾರಿಗಳ ನಡುವೆ ಇದು ನಡೆಯುವಂತಹ ಒಂದು ಸಂವಹನ ಪ್ರಕ್ರಿಯೆ ಆಗಿರುವಂತಹದ್ದು. ಇದು ಸರ್ವೇ ಸಾಮಾನ್ಯವಾಗಿ ಅನೌಪಚಾರಿಕ ಸ್ವರೂಪದಲ್ಲಿ ಇರುವಂತಹದ್ದನ್ನು ನಾವು ಕಾಣ್ತಾ ಬರ್ತೇವೆ. Horizontal communication usually takes place in the rank of officers who are similar to each other, in the sense they will be under the same rank, same grade, maybe two different managers, two different supervisors, or any other kind of a task managers or accounts officers or whatsoever kind of a thing. Usually this will be in the informal nature. There is no formality as such in horizontal communication in the organizational setup. Horizontal communication usually includes various kinds of meetings or the exchange of opinions and the discussion that takes place between two different experts or among the experts. All these falls under horizontal communication. ಸಮಾನಾಂತರ ಸಂವಹನ ಅಂತ ಹೇಳಿದಾಗ ಅಲ್ಲಿ ಹೆಚ್ಚಾಗಿ ಬರುವಂತಹದ್ದು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ನಡೆಯುವಂತಹ ಒಂದು ಚರ್ಚೆ ಆಗಿರಬಹುದು ಅಥವಾ ಅಭಿಪ್ರಾಯಗಳ ವಿನಿಮಯ ಆಗಿರಬಹುದು. ಪರಿಣತಿಯನ್ನು ಹೊಂದಿರುವಂತಹ ಒಂದು ವ್ಯಕ್ತಿಗಳ ನಡುವೆ ನಡೆಯುವಂತಹ ಚರ್ಚೆ ಅಥವಾ ಮಾಹಿತಿಯ ವಿನಿಮಯಗಳನ್ನು, ಅಭಿಪ್ರಾಯದ ವಿನಿಮಯಗಳನ್ನು ನಾವು ಸಮಾನಾಂತರ ಸಂವಹನ ಅನ್ನುವಂತಹ ಒಂದು ಕ್ಯಾಟಗರಿನಲ್ಲಿ ಹೇಳ್ತಾ ಬರುವಂಥದ್ದನ್ನು ನಾವು ಇಲ್ಲಿ ವಿಚಾರಗಳನ್ನು ಹಂಚ್ಕೊಳ್ಬಹುದು. ಪರಸ್ಪರ ಹಂಚಿಕೊಳ್ಳುವಂಥದ್ದು ಮತ್ತು ಪೂರಕವಾಗಿರುವಂತಹ ಒಂದು ಸಿಚುವೇಶನ್ ಅನ್ನ ಈ ರೀತಿಯ ಸಂವಹನ ಕ್ರಿಯೇಟ್ ಮಾಡುತ್ತೆ ಅಂತ ನಾವು ಹೇಳ್ತಾ ಬರಬಹುದು. ಯೂಶಲಿ ದಿ ಹಾರಿಜಾಂಟಲ್ ಕಮ್ಯುನಿಕೇಶನ್ ಗಿವ್ಸ್ insists or gives an opportunity for sharing and supplementing the communication patterns and the exchange of opinions, etc. Then let us concentrate on certain multiple choice questions, dear students. Based on this particular lecture session, we will try to understand vertical communication can be what? It could be upward, ಇದು ಮೇಲ್ಮುಖವಾಗಿರಬಹುದು, ಡೌನ್ವರ್ಡ್ ಕೆಳಮುಖವಾಗಿರಬಹುದು, ಯಾವುದು ಅಲ್ಲ, ಇಟ್ ಕುಡ್ ಬಿ ನನ್, ಆರ್ ಇಟ್ ಕುಡ್ ಬಿ ಎ ಆ್ಯಂಡ್ ಬಿ. ಎಸ್, ಯು ಆರ್ ವೆರಿ ರೈಟ್, ಇಟ್ ಕುಡ್ ಬಿ ಎ ಆ್ಯಂಡ್ ಬಿ. ದ ಸೆಕೆಂಡ್ ಕ್ವಶನ್, ಅಪ್ವರ್ಡ್ ಕಮ್ಯುನಿಕೇಶನ್ ಹ್ಯಾಪನ್ಸ್ ವೇರ್? ಮೇಲ್ಮುಖ ಸಂವಹನ ಎಲ್ಲಿ ನಡೆಯುವಂಥದ್ದು? ಇನ್ ಆಫೀಸ್ ಸೆಟಪ್, ಅಟ್ ಹೋಮ್, ಕಚೇರಿಗಳಲ್ಲಿ ಅಥವಾ ಮನೆಯಲ್ಲಿ, ಯಾವುದೇ ಒಂದು ರೀತಿಯಾದಂತಹ ಔಪಚಾರಿಕ ಸಂಘಟನೆಗಳಲ್ಲಿ, ಇನ್ ಎನಿ ಆಫ್ ದಿ ಫಾರ್ಮಲ್ ಆರ್ಗನೈಸೇಷನ್ಸ್. ಎ ಆ್ಯಂಡ್ ಸಿ, ಆಫೀಸ್ ಸೆಟಪ್ ಆ್ಯಂಡ್ ಫಾರ್ಮಲ್ ಆರ್ಗನೈಸೇಷನ್ಸ್. ಎಸ್, ಯುವರ್ ಗೆಸ್ ಇಸ್ ರೈಟ್. ಇಟ್ ಈಸ್ ಇನ್ ಆಫೀಸ್ ಸೆಟಪ್ ಆ್ಯಂಡ್ ಆಲ್ಸೋ ಇನ್ ಫಾರ್ಮಲ್ ಆರ್ಗನೈಸೇಷನ್ಸ್. ಕಚೇರಿಗಳಲ್ಲಿ ಮತ್ತು ಔಪಚಾರಿಕ ಸಂಘಟನೆಗಳಲ್ಲಿ ಮೇಲ್ಮುಖ ಸಂವಹನ ಅನ್ನುವಂಥದ್ದು ನಡೆಯುವಂಥದ್ದು. ಹಾಗಾದರೆ ವೇರ್ ಡು ಯು ಫೈಂಡ್ or where you can find the communication happening in the
ಡೈರೆಕ್ಷನ್ ಆರ್ ಮೆಮೊ ಆರ್ ರಿಟರ್ನ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಮೇಂಟೈನ್ಡ್. ನಿರ್ದೇಶನ, ಜ್ಞಾಪಕ ಪತ್ರಗಳು ಮತ್ತು ಇವು ಲಿಖಿತ ದಾಖಲೆಗಳಲ್ಲಿರುವಂತಹದ್ದು ಎಲ್ಲಿ ಅನ್ನುವಂಥದ್ದು ಬಂದಾಗ ಹಾರಿಜಾಂಟಲ್ ಕಮ್ಯುನಿಕೇಶನ್, ಸಮಾನಾಂತರ ಸಂವಹನದಲ್ಲಿ ಈ ರೀತಿಯ ಪರಿಸ್ಥಿತಿ ಉಂಟಾಗತ್ತಾ, ಅಥವಾ ಮೇಲ್ಮುಖ ಸಂವಹನದಲ್ಲಿಯ ಅಪ್ವರ್ಡ್ ಕಮ್ಯುನಿಕೇಶನ್ ಅಲ್ಲಿ ಆಗತ್ತಾ, ಡೌನ್ವರ್ಡ್ ಕಮ್ಯುನಿಕೇಶನ್ ಕೆಳಮುಖ ಸಂವಹನದಲ್ಲಿ ಆಗತ್ತಾ, ಯಾವುದು ಅಲ್ವಾ? ಎಲ್ಲಿ? ಎಸ್, ಅಗೇನ್ ಯು ಆರ್ ರೈಟ್, ಇಟ್ ಹ್ಯಾಪನ್ಸ್ ಇನ್ ಡೌನ್ವರ್ಡ್ ಕಮ್ಯುನಿಕೇಶನ್. ಕೆಳಮುಖ ಸಂವಹನದಲ್ಲಿ ಈ ರೀತಿಯಾದಂತಹ ಫ್ಲೋ, ಕಮ್ಯುನಿಕೇಶನ್ ಫ್ಲೋ ಆಗುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ನೆಕ್ಸ್ಟ್ ಕ್ವಶನ್, ಎಕ್ಸ್ಚೇಂಜ್ ಆಫ್ ಒಪಿನಿಯನ್ ಕಮ್ಸ್ ಅಂಡರ್ ವಿಚ್ ಟೈಪ್ ಆಫ್ ಕಮ್ಯುನಿಕೇಶನ್? ಅಭಿಪ್ರಾಯ ವಿನಿಮಯ ಅನ್ನುವಂಥದ್ದು ಯಾವ ಪ್ರಕಾರದ ಸಂವಹನದ ಅಡಿಯಲ್ಲಿ ಬರುತ್ತೆ ಅನ್ನುವಂಥ ಪ್ರಶ್ನೆ ಬಂದಾಗ ಮೇಲ್ಮುಖ ಸಂವಹನದಲ್ಲಿಯ ಅಪ್ವರ್ಡ್, ಡೌನ್ವರ್ಡ್ ಕೆಳಮುಖ ಸಂವಹನದಲ್ಲಿ, ಹಾರಿಜಾಂಟಲ್ ಸಮಾನಾಂತರ ಸಂವಹನದ ಅಡಿಯಲ್ಲಿ, ಅಥವಾ ನನ್ ಎಲ್ಲಿಯೂ ಅಲ್ಲವಾ? ಹಾಗಾದರೆ ಎಲ್ಲಿ ಬರುತ್ತೆ? ಎಸ್, ಅಗೇನ್ ಯು ಆರ್ ರೈಟ್, ಎಕ್ಸ್ಚೇಂಜ್ ಆಫ್ ಒಪಿನಿಯನ್ ಕಮ್ಸ್ ಅಂಡರ್ ಹಾರಿಜಾಂಟಲ್ ಕಮ್ಯುನಿಕೇಶನ್. ಅಭಿಪ್ರಾಯ ವಿನಿಮಯ ಅನ್ನುವಂಥದ್ದು ಸಮಾನಾಂತರ ಸಂವಹನದ ಅಡಿಯಲ್ಲಿ ನಡೆಯುವಂಥದ್ದನ್ನು ನಾವು ಇಲ್ಲಿ ಹೆಚ್ಚಾಗಿ ನೋಡ್ತಾ ಬರುವಂಥದ್ದು. Where do you find, or what kind of communication is usually informal in nature? ಅನೌಪಚಾರಿಕ ಸ್ವರೂಪದಲ್ಲಿ ಇರುವಂತಹ ಒಂದು ಸಂವಹನ ಯಾವುದು ಅನ್ನುವಂಥದ್ದು ಬಂದಾಗ ಅಪ್ವರ್ಡ್ ಮೇಲ್ಮುಖ ಸಂವಹನವ, ಡೌನ್ವರ್ಡ್ ಕೆಳಮುಖ ಸಂವಹನವ, ಹಾರಿಜಾಂಟಲ್ ಸಮಾನಾಂತರ ಸಂವಹನವ, ಅಥವಾ ಎಲ್ಲವೂ ಮೇಲಿನ ಎಲ್ಲವೂನ, ಆರ್ ಆಲ್ ದ ಅಬವ್? ವಿಚ್ ಒನ್? Yes, your guess is right. It is horizontal communication. ಸಮಾನಾಂತರ ಸಂವಹನದಲ್ಲಿ ಅನೌಪಚಾರಿಕ ರೀತಿಯಾದಂತಹ ಒಂದು ಸೆಟಪ್ನಲ್ಲಿ ಕಮ್ಯುನಿಕೇಶನ್ ನಡೆಯುವಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಬರುವಂಥದ್ದು. Dear students, for this we have referred these two particular textbooks and reference books. I wish you all the best for your next class. Thank you.